ನಂಬೋಕೆ ಆಗ್ತಿಲ್ಲ. ನೋಡ್ಲೇಬಾರ್ದು ಅನ್ನೋದೇ ನಮ್ ವಿಧಿನ. ಹೊರಗ್ಬೇಡಕ್ಕ. ಇವತ್ತೇ ಸರೋಜಾ ದೇವಿ ಮನೆಗೆ ಹೋಗಿ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಎಲ್ಲ ಸೆಲೆಕ್ಟ್ ಮಾಡಿ ಬಂದಿದ್ದೀನಿ. ಇನ್ನು ಸ್ವಲ್ಪ ದಿನ ಅಷ್ಟೇ, ನಿನಗೂ ಅಭಿಗೂ ಮದ್ವೆ ಆಗುತ್ತೆ. ಆಮೇಲೆ ಇಡೀ ದಿನ ಕಣ್ಣು ನೋವಾಗುವಷ್ಟು ನೀನ್ ನೋಡ್ತಾ ಇರ್ಬೋದು. ಯಾಕೀ ದೂರ, ಯಾಕಿಷ್ಟು ಕಷ್ಟ? ಒಂದ್ ವೇಳೆ ನಾವಿಬ್ರು ಸಿಗ್ಲೇಬಾರ್ದಿತ್ತ? ನಾವು ಲವ್ ಮಾಡ್ಲೇಬಾರ್ದಿತ್ತ ಪರಿ? ಅದು ನಮ್ ಕೈಯಲ್ಲಿಲ್ಲಮ್ಮ ತಾಯಿ. ಲವ್ ಅನ್ನೋದು ಒಂದ್ ಮಿಂಚು. ಅದು ಎಲ್ಲಿಗ್ ಹೋಗಿ ಹೇಗೆ ಯಾರ ಮೇಲ್ ಮನ್ಸಾಗತ್ತೆ ಅಂತ ಅದಕ್ಕೆ ಗೊತ್ತಿಲ್ಲ. ಒಂದ್ ವೇಳೆ ನನ್ನ ಯೋಗ್ಯತೆ ಮೀರಿ ನಾನು ಅವ್ರನ್ನ ಅಪ್ಪ ಅಪ್ಪ ಏನ್ರಮ್ಮ ಮಾತಾಡ್ತಿದ್ದೀರಾ ಅಕ್ಕ ತಂಗಿರು? ಸುಮ್ನೆ ಬೋರ್ ಆಗ್ತಿತ್ತು ಅಪ್ಪ, ಹಾಗೆ ಗಾರ್ಡನ್ ಕಡೆ ಬಂದ್ವಿ. ತುಂಬಾ ಸಂತೋಷನಮ್ಮ. ನನ್ಗೂ ರೂಮ್ ಒಳಗೆ ಕೂತು ಕೂತು ಬೋರ್ ಆಗ್ತಿದ್ಯಮ್ಮ. ಅದಕ್ಕೆ ಹಿಂಗೆ ಒಂದ್ ರೌಂಡ್ ವಾಕ್ ಹೋಗ್ ಬರೋಣ ಅಂತ ಅನ್ಕೋತಿದ್ದೆ. ಭದ್ರವಾಗಿ ಹೋಗ್ ಬನ್ನಿಪ್ಪ. ಸರಿನಮ್ಮ. ಅಕ್ಕ ಆ ಹೂ ಕೊಡು, ನಾನೇ ಮುಡಿಸ್ತೀನಿ. ಅಮ್ಮ ಪರಿ, ಹಾ ನಿನ್ನ ಅಕ್ಕ ದೇವಿ ಊರಲ್ಲಿರ್ಬೇಕಾದ್ರೆ 24 ಗಂಟೆನೂ ರೂಮಲ್ಲೇ ಕೂತ್ಕೋತಿದ್ದವಳು. ಈಗ ಇಲ್ಲಿಗೆ ಬಂದ ಮೇಲೇನೆ ಅವಳ ಮುಖದಲ್ಲಿ ಸಂತೋಷ ನೆಮ್ಮದಿನೂ ಎಲ್ಲ ನೋಡ್ತಾ ಇದ್ದೀನಿ. ಅಮ್ಮ ದೇವಿ, ಅಪ್ಪ ನೀನ್ ಯಾವಾಗ್ಲೂ ಹೀಗೆ ನಗ್ನಾಗ್ತಾ ಇರ್ಬೇಕಮ್ಮ. ಏನು ಯೋಚನೆ ಮಾಡಬೇಡ. ಮದ್ವೆ ಮಾತು ಶುರು ಮಾಡಿದ್ದಾಯ್ತು, ಎಲ್ಲ ತೊಂದರೆಗಳು ಮುಗ್ದೋಗತ್ತೆ. ಸರಿ ಅಪ್ಪ. ಸರಿನಮ್ಮ, ನೀವು ಮಾತಾಡ್ತಾ ಇರಿ. ಅಕ್ಕ, ಇವತ್ತು ಸರೋಜಾ ದೇವಿ ಅವ್ರ ಮನೇಲಿ ಅಭಿನ್ ನೋಡ್ದೆ. ಮಾತಾಡ್ದ್ಯಾ? ಮಾತಾಡೋ ಅವಕಾಶ ಸಿಗ್ಲಿಲ್ಲ, ಆದ್ರೆ ನನ್ಗೊಂದ್ ಐಡಿಯಾ ಹೊಳಿತು. ನಾಳೆ ನಿನ್ಗೊಂದ್ ಸರ್ಪ್ರೈಸ್ ಇದೆ. ಏ ಪ್ಲೀಸ್ ಪ್ಲೀಸ್ ಹೇಳೆ. ಅಯ್ಯೋ, ಸರ್ಪ್ರೈಸ್ ಅಂತಿದ್ದೀನಿ ತಾನೆ, ಹೇಳೆ ಅಂತಿದ್ಯಾ? ನನಗ್ ಸರ್ಪ್ರೈಸ್ ಎಲ್ಲ ತಡ್ಕೊಳಕ್ ಆಗಲ್ಲ, ನನ್ ಪಾಪ ಅಲ್ವಾ. ಪ್ಲೀಸ್. ಸರಿ ಸರಿ, ನಾಳೆ ನೀನು ಅಭಿನು ಮೀಟ್ ಮಾಡೋ ಹಾಗೆ ಒಂದ್ ಪ್ಲಾನ್ ಹಾಕಿದೀನಿ. ನಿಜವಾಗ್ಲೂನಾ? ಹೌದು, ಖಂಡಿತ ಅದ್ ನಡೆಯುತ್ತೆ. ಅಯ್ಯೋ, ನನ್ ಮುದ್ದು ತಂಗಿ, ನನ್ ಕಣ್ಮಣಿ, ನನ್ ಚಿನ್ನ. ಸಾಕು ಸಾಕು, ಇನ್ನುಳ್ದಿರೋ ಮುತ್ತನ್ನೆಲ್ಲ ನಿನ್ ಮಗುಗೆ ಅಂತ ಉಳ್ಸು. ಥಟ್ ಅಂತ ಸುಸ್ತಾಗುತ್ತೆ ಕಣೆ. ನೀನೆಷ್ಟ್ ಹೊತ್ತು ಇಲ್ಲಿದ್ದಿದ್ದೆ ದೊಡ್ಡದಕ್ಕ. ಈಗ ಹೋಗಿ ರೂಮಲ್ಲಿ ರೆಸ್ಟ್ ಮಾಡು. ಅಂದ್ರೆ ನಾಳೆ ನೀನ್ ಅಭಿನ ಮೀಟ್ ಮಾಡ್ತಿದ್ಯಾ? ನಾನು ಏರ್ಪಾಡ್ ಮಾಡ್ತೀನಿ. ದೇವ್ರೆ, ಹೇಗಾದ್ರೂ ನಮ್ಮಿಬ್ರನ್ನ ಒಂದೇ ಒಂದು ಸಲ ಸೇರ್ಸಪ್ಪ, ಅಷ್ಟು ಸಾಕು. ಸರಿ, ರೂಮಿಗೆ ಹೋಗಿ ದೇವ್ರನ್ನ ಬೇಡ್ಕೋ, ನಾನ್ ಮೀಟಿಂಗ್ ಅರೇಂಜ್ ಮಾಡ್ತೀನಿ. ಸರಿ. ಅರ್ಜುನ್ನೇ ಹಿಡಿಬೇಕೀಗ. ನಮ್ಮ ಹುಡುಗಿನೇ. ಹಾಯ್, ಹಲೋ, ನಮಸ್ಕಾರ. ಹಲೋ, ಯಾರು? ಅರ್ಜುನೇನಾ? ಯಾಕೆ ನನ್ನ ವಾಯ್ಸು ಗೊತ್ತಾಗ್ಲಿಲ್ವಾ? ಇಷ್ಟೊಂದು ನಮಸ್ಕಾರ ಹೊಡಿತಿದ್ಯಲ್ಲ, ನಾನ್ ಯಾವ್ದೋ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ಯಾ ಅನ್ಕೊಂಡೆ. ಇರ್ಬೋದು. ನನ್ನ ಮನ್ಸಲ್ಲಿ ನಿನ್ ಪ್ರೀತಿ ನೆನಪೆ ಅಂತ ರೈಲಿನ ತರ ಓಡ್ತಾನೆ ಇದೆಯಲ್ಲ, ನಿನಗೂ ಅದೇ ಅನ್ಸಿರ್ಬೇಕಲ್ಲ? ಹೌದು, ಎಲ್ಲಿದ್ಯಾ? ನಿನ್ ಮನ್ಸಲ್ಲಿ. ಶುರು ಮಾಡದ್ನಪ್ಪ. ಅಯ್ಯೋ, ನಿನ್ನ ಹತ್ರ ತುಂಬಾ ಕಷ್ಟ ಇದೆ ಕಣೋ. ಏನ್ ಮಾಡ್ತಿದ್ಯಾ? ನಾನ್ ಬೇರೆ ಏನಮ್ಮ ಮಾಡ್ಲಿ, ನಿನ್ ಬಗ್ಗೆನೆ ನೆನೆಸ್ಕೊತಾ ಇದ್ದೆ. ನಿದ್ದೆಲೂ ನೀನೆ, ಬೆಳಗ್ಗೆ ಎದ್ರೂ ನೀನೆ, ತಿಂದ್ರೂ ನೀನೆ, ಆಫೀಸಿಗೆ ಹೋದ್ರು ನೀನೇನೆ, ಎಲ್ಲಿ ತಿರುಗಿದ್ರು ನೀನೆ. ನಿನಗೂ ಹಂಗೆ ತಾನೆ? ಇಲ್ಲ ಇಲ್ಲ ಅಂದ್ರೆ ಇಲ್ಲ. ಏಯ್ ಕಳ್ಳಿ, ಸುಳ್ಳು ಹೇಳ್ತೀಯ ನೀನು. ನಿನಗೆ ನಿನ್ನೆ ರಾತ್ರಿ ನನ್ನ ಹತ್ರ ಮಾತಾಡದೆ ನಿದ್ದೆ ಬಂದಿರಲ್ಲ ತಾನೆ? ಇಲ್ಲ, ಸಾರಿ ಅರ್ಜುನ್. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್ ಸರ್, ನಿಮ್ ಹತ್ರ ಮಾತಾಡದೆ ಇರೋದಕ್ಕೇನೆ ನಿನ್ನೆ ರಾತ್ರಿ ಅಂತೂ ನನಗ್ ಸಖತ್ತಾಗಿ ನಿದ್ದೆ ಬಂತು. ನೆಮ್ಮದಿಯಾಗಿ ಸರಿಯಾಗಿ ಕೊರ್ಕೆ ಹೊಡ್ಕೊಂಡ್ ಮಲಗ್ದೆ. ಯಾರ ಪಕ್ಕದಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ದೆ? ನಮ್ಮಪ್ಪನ್ ಪಕ್ಕದಲ್ಲಿ. ಅಂದ್ರೆ ಅದು ನಿಮ್ಮ ಅಪ್ಪನ್ ಗೊರಕೆ ಆಗಿರುತ್ತೆ. ಅದೆಲ್ಲ ಬಿಡು.
ನನಗೆ ಆಕ್ಚುಲಿ ಹೇಳು 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 ಅದೇ ಹೇಳ್ತಿದ್ದೀನಲ್ಲ ಬೇಗ ಹೇಳು. ಲೋ ಅದನ್ನೇ ಹೇಳ್ತಿದ್ದೀನಿ ತಾನೆ, ಮೊದ್ಲು ಹೇಳೋಕ್ ಬಿಡು. ಆತ್ರ ಗೆಟ್ಟವನೆ. ಸಾರಿ, ನೀನ್ ಹೇಳು ಡಾರ್ಲಿಂಗ್. ಅದೇನೂ ಇಲ್ಲ, ನಾಳೆ ಬೆಳಿಗ್ಗೆ ಕಾಫಿ ಶಾಪಲ್ಲಿ ನಾವು ಮೀಟ್ ಮಾಡೋಣ ಅರ್ಜುನ್. ಅಯ್ಯೋ ಎಸ್, ನನ್ ಪ್ರೀತಿ ದೇವತೆ ಕಾಫಿ ಶಾಪ್ ಕರೀತಾ ಇದ್ದಾಳೆ. ಎಸ್ 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 ಎಸ್. ಏನದು ಸದ್ದು? ಹಲೋ, ಏನೂ ಇಲ್ಲ, ಪಕ್ಕದಲ್ಲಿ ಏನೋ ಶಬ್ದ ಬರ್ತಾ ಇದೆ. ಅದು ಇಷ್ಟು ಜೋರ ಕೇಳಿಸ್ತಿದ್ಯಾ? ಸರಿ, ಇಟ್ಸ್ ಓಕೆ, ಹೇಳು. ನಾಳೆ ನಾವು ಖಂಡಿತ ಮೀಟ್ ಮಾಡ್ತೀವಿ. ಅಲ್ಲ, ಯಾವಾಗ್ಲೂ ನಾನೇ ಕರಿತೀನಿ, ಇವಾಗ ನೀನ್ ಕರೀತಾ ಇದೆಯಲ್ಲ, ಏನ್ ವಿಷಯ? ಅದು ಸರ್ಪ್ರೈಸ್. ಹೌದಾ? ಹಾಗಾದ್ರೆ ನಾನು ನಿನ್ಗೊಂದು ಸರ್ಪ್ರೈಸ್ ಕೊಡ್ತೀನಿ, ಓಕೆನಾ? ಅದು ಬಂದು ಅರ್ಜುನ್, ಆಕ್ಚುಲಿ ನಾಳೆ ನೀನು ಅಭಿನೂ ನಿನ್ ಜೊತೆ ಕಾಫಿ ಶಾಪ್ ಕರ್ಕೊಂಡ್ ಬರ್ಬೋದಾ? ಏಯ್, ಅಭಿನಾ? ಹೌದು, ಅಭಿನೇ. ಅವನಾ? ಏನ್ ವಿಷಯ ಪರಿ? ವಿಷಯ ಎಲ್ಲ ಏನೂ ಇಲ್ಲ. ಇವತ್ತು ಅಭಿನ ಮನೇಲಿ ನೋಡಿದ್ನಲ್ಲ, ಅವ್ರು ಯಾವ್ದೋ ಒಂಟಿತನದಲ್ಲಿರೋ ಹಾಗೆ, ಏನೋ ಡಿಸ್ಟರ್ಬ್ ಆಗಿರೋ ಹಾಗೆ ನನಗ್ ಕಾಣಿಸ್ತು ಅರ್ಜುನ್. ಓಹೋ, ಅದಕ್ಕೆ ನನಗ್ ಸ್ವಲ್ಪ ಗಿಲ್ಟಿ ಫೀಲ್ ಆಗ್ತಿದೆ. ನೀನ್ ಯಾಕೆ ಗಿಲ್ಟಿ? ಅರ್ಜುನ್, ಅರ್ಥ ಮಾಡ್ಕೋ, ಯಾವಾಗ್ಲೂ ಹುಡುಗಾಟ ಮಾಡ್ಬೇಡ. ನಿಮ್ ಅಣ್ಣ ಮನೇಲಿರುವಾಗ ತಮ್ಮನಿಗೆ ಮೊದ್ಲು ಮದ್ವೆ ನಡೆದ್ರೆ ಆ ಅಣ್ಣನ್ ಮನ್ಸು ಎಷ್ಟೇ ಆದ್ರೂ ಆ ನೋವನ್ನ ಆಚೆ ತೋರಿಸ್ಕೊಳ್ದೆ ಪರವಾಗಿಲ್ಲ ಅಂತ ಹೇಳಿದ್ರು ಅವ್ರಿಗೂ ಮನ್ಸಲ್ಲಿ. ನಾನ್ ಹೇಳೋದ್ ಅರ್ಥ ಆಗ್ತಿದ್ಯಾ? ಹೌದೌದು, ಅರ್ಥ ಆಯ್ತು ಪರಿ. ಅದಕ್ಕೆ ಹೇಳಿದ್ದು, ಅಭಿನೂ ನಮ್ ಮದ್ವೆ ವಿಷಯದಲ್ಲಿ ನಾವ್ ಸ್ವಲ್ಪ ಇನ್ವಾಲ್ವ್ ಮಾಡ್ಕೋಬೇಕು. ಆಗ್ಲೇ ಅವರು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಫೀಲ್ ಮಾಡ್ತಾರೆ. ಇಲ್ಲಾಂದ್ರೆ ಎಲ್ಲಾರು ಸೇರಿ ಅವ್ರನ್ನ ಮೂಲೆ ಗುಂಪು ಮಾಡಿ ಕೈ ಬಿಟ್ಟು ಹಾಗೆ ಫೀಲ್ ಮಾಡ್ತಾರೆ. ನೀನ್ ಹೇಳಿದ್ದು ಕರೆಕ್ಟೇ ಪರಿ. ಅದಕ್ಕೇನೆ ಅವರು ನಮ್ ಜೊತೆ ಸೇರಿ ಮಾತಾಡಿ ಸ್ವಲ್ಪ ನೆಮ್ಮದಿಯಾಗಿ ಹಳೆದನ್ನೆಲ್ಲ ಮರಿಬೋದಲ್ವಾ? ಅವತ್ತು ಆಂಟಿ ಕೂಡ ನಮ್ ಮನೆಗ್ ಬಂದಿದ್ದಾಗ ಅವ್ರ ಬಗ್ಗೆ ಫೀಲ್ ಮಾಡ್ಕೊಂಡ್ ಮಾತಾಡ್ತಿದ್ರು. ನನ್ಗೆ ತುಂಬಾ ಬೇಜಾರಾಯ್ತು. ಬರೀ ನನ್ನ ಮಾತ್ರ ಲವ್ ಮಾಡ್ತೀಯ ಅನ್ಕೊಂಡಿದ್ದೆ ಪರಿ, ಆದ್ರೆ ನೀನು ಸೂಪರ್ ಬಿಡು. ನನ್ನ ಫ್ಯಾಮಿಲಿನೂ ಸೇರಿಸಿ ಲವ್ ಮಾಡ್ತೀಯ. ಐ ಆಮ್ ಲಕ್ಕಿ. ಓಕೆ ಮಿಸ್ಟರ್ ಲಕ್ಕಿ, ಹಾಗಿದ್ರೆ ನಾಳೆ ಕಾಫಿ ಶಾಪ್ಗೆ ನಾನು ಅಭಿನೂ ತಪ್ಪದೆ ಕರ್ಕೊಂಬರ್ತೀನಿ. ಥ್ಯಾಂಕ್ ಯು. ಓಕೆ.